ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ಸುಂದರವಾದಂಥ, ಅದ್ಭುತವಾದಂಥ, ಚಂದವಾದಂಥ ನಾಮದಲ್ಲಿ ಈ ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಬದುಕ್ತಾನೆ. ನಾವು ಬದುಕಿರುವುದಕ್ಕೆ ಎರಡು ಕಾರಣಗಳು ಪ್ರಿಯರಾದವರೇ. ಒಂದು ದೇವರ ಕೃಪೆ, ಆತನ ಶಾಶ್ವತವಾದಂಥ ಕೃಪೆ. ಯೋಗ್ಯತೆ ಇಲ್ಲದವರಿಗೆ ಕರ್ತನು ಉಚಿತಾರ್ಥ ದಾನವಾಗಿ ಕೊಡುವಂಥ ಆತನ ದಯೆ. ಇನ್ನೊಂದು ಈ ವಾಕ್ಯ. ಆಮೇಲೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವಂಥ ನಮ್ಮ ಪ್ರತಿಯೊಬ್ಬರಿಗೂ ಇದೇ ಮನ್ನಾ. ಇದರಿಂದಲೇ ನಾವು ಜೀವಿಸ್ತೇವೆ. ಆಮೇಲೆ ಈ ದೇಹಕ್ಕೆ ಅನ್ನ, ನಮ್ಮ ಆತ್ಮಕ್ಕೆ ಬೇಕು ಈ ಮನ್ನಾ. ಆಮೇಲೆ ಹಲ್ಲೆಲೂಯ. ಸೊ ಇಂದು ಆ ನಿರೀಕ್ಷೆ ಕೊಡುವಂಥ ಆ ವಾಕ್ಯ ಲೂಕ 1ನೇ ಅಧ್ಯಾಯ ಅದರ 13ನೇ ವಾಕ್ಯದ ಮಧ್ಯಭಾಗವನ್ನು ನೋಡಬೇಕಾದ್ರೆ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಇವತ್ತು ಈ ಕಾರ್ಯಕ್ರಮ ನೋಡ್ತಿರುವಂಥ ನಿಮ್ಮ ಸಂಗಡ ಕರ್ತನು ಒಂದು ವಾಗ್ದಾನವಾಗಿ ನಮ್ಮ ಒಳಗಿರುವಂಥ ನಿರೀಕ್ಷೆಯನ್ನು ತಟ್ಟಿ ಎಬ್ಬಿಸುವಂತೆ ಕೊಡುವಂಥ ವಾಕ್ಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಎರಡು ಕಾರ್ಯಗಳನ್ನು ಇಲ್ಲಿ ಕರ್ತನು ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ಮೊದಲು, ಭಯಪಡಬೇಡ. ಕೆಲವರು ನೋಡ್ರಿ, ಪ್ರಾರ್ಥನೆ ಮಾಡ್ತಿರ್ತಾರೆ, ಆದರೆ ಹೆದರ್ತಾ ಇರ್ತಾರೆ. ಯಾವುದೋ ಒಂದು ಭಯ ತಮ್ಮ ಹೃದಯವನ್ನು ಆಳ್ವಿಕೆ ಮಾಡ್ಕೊಳ್ತಾ ಇರ್ತದೆ. ನನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತಾ? ನನ್ನ ಪ್ರಾರ್ಥನೆ ದೇವರು ಕೇಳ್ತಿದ್ದಾನ? ನನ್ನ ಪ್ರಾರ್ಥನೆ ಕೇಳುವುದಕ್ಕೆ ಒಂದು ಗುರುತು ಕೂಡ ಇಲ್ವಲ್ಲ, ನಾನು ಏನು ಮಾಡಲಿ ಎಂಬುದಾಗಿ ಒಂದು ವೇಳೆ ಒಂದು ಅಂಗಲಾಚುವಿಕೆ, ಒಂದು ವೇದನೆ, ಒಂದು ಸಂಕಟ, ಒಂದು ದಿಗಿಲು, ಒಂದು ಆತಂಕ, ಗಾಬರಿ ನಿಮ್ಮಲ್ಲಿ ಕಾಣಲ್ಪಡಬಹುದು. ಆದರೆ ಕರ್ತನು ಹೇಳ್ತಿದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನೀನು ಭಯಪಡಬೇಡ. ಯಾಕೆ ಭಯಪಡಬಾರ್ದು? ನಾನು ಯಾವ ವಿಷಯಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೋ ಆ ಪ್ರಾರ್ಥನೆಯು ದೇವರಿಗೆ ಮುಟ್ಟಿತು. ಅಥವಾ ಇನ್ನೊಂದೊಂದು ಉದಾಹರಣೆಯಾಗಿ ನಾವು ನೋಡಬೇಕಾದ್ರೆ, ಆ ಹಳೆ ಕಾಲದಲ್ಲಿ ಪತ್ರ ಎಲ್ಲ ಬರೀತಿದ್ರು. ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ನೆಂಟರು ರಾಯಚೂರಿನಲ್ಲಿದ್ದಾಗ ಅವ್ರಿಗೆ ನಾನು ಪತ್ರ ಬರೀತಿದ್ದೆ. ಪತ್ರ ಬರೆದ್ರೆ ಅದು ಪೋಸ್ಟ್ ಮಾಡಬೇಕು. ಅದು ಈ ಊರಿನಿಂದ ಆ ಊರಿಗೆ ಹೋಗುತ್ತೆ. ಅಲ್ಲಿ ಪೋಸ್ಟ್ಮನ್ ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಅದು ಯಾರಿಗೆ ಬರೆಯಲ್ಪಟ್ಟಿದೆಯೋ ಅವರು ತೆರೆದು ಅದನ್ನು ಓದ್ತಾರೆ. ಒಂದು ವೇಳೆ ಏನಾದರೂ ಸಹಾಯ ಕೇಳಿರುವುದಾದರೆ, ಅವರು ಸಹಾಯ ಮಾಡುವುದಾದರೆ ಸಹಾಯ ಮಾಡ್ತಾರೆ, ಸದುತ್ತರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಕರ್ತನು ಹೇಳ್ತಿದ್ದಾನೆ, ನೀನು ಯಾವ ವಿಜ್ಞಾಪನೆಯನ್ನು ಮಾಡಿದೆಯೋ, ನೀನು ಆ ವಿಜ್ಞಾಪನೆಗೋಸ್ಕರ ನಂಬಿಕೆಯಿಂದ, ವಿಶ್ವಾಸದಿಂದ, ನಿರೀಕ್ಷೆಯಿಂದ ಕರ್ತನು ಇದಕ್ಕೆ ಉತ್ತರ ಕೊಡ್ತಾನೆ ಎಂಬುದಾಗಿ ನೀನು ವಿಜ್ಞಾಪನೆ ಮಾಡಿದ್ಯಲ್ಲ, ಅದು ದೇವರ ಸನ್ನಿಧಿಗೆ ಮುಟ್ಟಿದೆ. ಅಂದರೆ ದೇವರು ಅದನ್ನು ಕಂಡಿದ್ದಾನೆ, ದೇವರ ಕಿವಿಗೆ ಅದು ಬಿದ್ದಿದೆ. ನಿನ್ನ ವಿಜ್ಞಾಪನೆಗಳು ಧೂಪದ ಹಾಗೆ ದೇವರ ಸನ್ನಿಧಿಯಲ್ಲಿ ಹೋಗಿದೆ. ಸೊ ದೇವರಿಗೆ ಒಂದು ಹೆಸರು ಉಂಟು, ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ನನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿರುವುದಾದರೆ ನನಗೆ ದೇವರು ನಿಶ್ಚಯವಾಗಿ ಉತ್ತರ ಕೊಡ್ತಾನೆ. ಹಲ್ಲೆಲೂಯ. ಸದುತ್ತರವನ್ನು ಆತನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಿನ್ನ ವಿಜ್ಞಾಪನೆಗೆ ಉತ್ತರ ಬರಲಿಲ್ಲ ಎಂಬುದಾಗಿ ಸೋತೋಗಬೇಡ. ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿದೆ. ಬಿಕಾಸ್ ಅವರ್ ಗಾಡ್ ಇಸ್ ಅ ಗಾಡ್ ಹೂ ಆನ್ಸರ್ಸ್ ಟು ಅವರ್ ಪ್ರೇಯರ್. ಡು ನಾಟ್ ಬಿ ಅಫ್ರೇಡ್ ಮೈ ಡಾಟರ್, ಫಾರ್ ಯುವರ್ ಪ್ರೇಯರ್ಸ್ ಆರ್ ಹರ್ಡ್. ನಿನ್ನ ಪ್ರಾರ್ಥನೆಯು ದೇವರು ಕೇಳಿಸ್ಕೊಂಡಿದ್ದಾನೆ. ಧೂಪದಾಗಿ ಆತನ ಸನ್ನಿಧಿಯಲ್ಲಿದೆ. ನಿನ್ನ ಕಣ್ಣೀರು ದೇವರ ರಾಜ್ಯದಲ್ಲಿರುವಂಥ ಬುದ್ದಲಿಯಲ್ಲಿ ಶೇಖರಿಸಲ್ಪಟ್ಟಿದೆ. ಆದ್ದರಿಂದ ಈ ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಂಡು ನಾನು ಭಯಪಡೋದಿಲ್ಲ, ಕಾರಣ ನನ್ನ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಮುಟ್ಟಿದೆ. ದೇವರು ನಿಶ್ಚಯವಾಗಿ ಉತ್ತರ ಕೊಡ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ದೇವರೇ, ಇವತ್ತು ನಮ್ಮಲ್ಲಿರುವಂಥ ಭಯವನ್ನು ತೆಗೆದುಹಾಕುವುದಕ್ಕಾಗಿ ನೀನು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ನನ್ನ ಸನ್ನಿಧಿಯಲ್ಲಿ ಮುಟ್ಟಿದೆ ಎಂಬುದಾಗಿ ಇವತ್ತು ನಮಗೆ ಒಂದು ದೊಡ್ಡ ಸಂತೋಷ, ನೆಮ್ಮದಿ, ಸಮಾಧಾನ. ಕಾರಣ ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದ್ಯದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕರದಲ್ಲಿ ನಮ್ಮನ್ನೇ ಸಮರ್ಪಿಸ್ತೇವೆ. ಈ ದಿನ ನಮಗೆ ಆಶೀರ್ವಾದವಾಗಿರಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಸಹೋದರ ಸಹೋದರಿಯೇ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರ ಸನ್ನಿಧಿಲಿದೆ, ಉತ್ತರ
ನಿಶ್ಚಯ ಬರ್ತದೆ, ಅದ್ಭುತವನ್ನು ನಿಶ್ಚಯವಾಗಿ ನೀನು ಕಾಣ್ತೀಯ. ಗಾಡ್ ಬ್ಲೆಸ್ ಯು. ಆಮೇನ್.